ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಗುಡ್ ನ್ಯೂಸ್ಗೆ ಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11 ಹಾಗೂ 12, 13ನೇ ಕಂತಿನ ಹಣ ಒಟ್ಟಿಗೆ 6,000 ಕೂಡ ಜಮಾ ಆಗ್ತಾ ಇದೆ. ಯಾರಿಗೆ 11ನೇ ಕಂತಿನ ಹಣ ಬಂದಿಲ್ಲ, ಸೊ ಆದರೆ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ನಿಮಗೆ ಹಣ ಬರಬೇಕಂದ್ರೆ ಅದು ಏನು ಅನ್ನುವಂಥದ್ದನ್ನು ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಕಂಪ್ಲೀಟ್ ಆಗಿ ತಿಳ್ಕೋದ್ರ ಜೊತೆಗೆ ಆ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ಮಾಡಿದ್ರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂಥದ್ದು. ಈ ಒಂದು ಗಣಪತಿ ಹಬ್ಬಕ್ಕೂ ಕೂಡ ನಿಮಗೆ 6,000 ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ ಕಾಯ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ. ಇನ್ನೂವರೆಗೂ ಕೂಡ 12ನೇ ಕಂತಿನ ಹಣ ಬಂದಿಲ್ಲ ಅಂತಾರೆ. ಆದರೆ 11ನೇ ಕಂತಿನ ಹಣ ಬರಲ್ದವರು ಏನು ಮಾಡಬೇಕು? ಇಲ್ಲಿ ನೋಡಿ, 11ನೇ ಕಂತಿನ ಹಣ ಆದರೆ 80% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಬರೀ ಇನ್ನೇನು 20% ಫಲಾನುಭವಿಗಳಿಗೆ ಮಾತ್ರ ಬರೋದಿದೆ. ಅದ್ರ ಒಳಗೇನೆ ಕೆಲವೊಂದಿಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದಾರಂತೆ. ಮತ್ತು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಬಿಟ್ಟು ಈ ಒಂದು BPL ರೇಷನ್ ಕಾರ್ಡನ್ನು ಮಾಡಿಸಿದಾರಂತೆ. ಅದರೊಳಗೆ ಆದಾಯ ತೆರಿಗೆ ಟ್ಯಾಕ್ಸ್ ಬೇರನ್ನು ಮಾಡಿದಾರಂತೆ. ಮತ್ತು ಇಲ್ಲಿ 16,000 ಮಹಿಳೆಯರನ್ನು ತೆಗೆದಾಕಲಾಗಿದೆ. ಈಗ ಮನೆಯೇ ನಿಮಗೆ ಸುದ್ದಿ ಗೊತ್ತಾಗಿತ್ತು. ಸೊ ಎಲ್ಲ ನ್ಯೂಸ್ಗಳಲ್ಲಿ ಕೂಡ ಅದೇ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ 16,000ಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳು, ಬರೀ 16,000 ಅಷ್ಟೇ ಅಲ್ಲ, 20,000 ಸಮೀಪ ಒಂದು ಫಲಾನುಭವಿಗಳು ಸಿಕ್ಕಿದ್ದಾರೆ. ಸೊ ಇದುವರೆಗೂ ಕೂಡ ಇನ್ನೂ ಸಿಗ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನು ಅಮೌಂಟ್ ಹಾಕೋದಿದೆ. ಆ ಒಂದು 20%ನಲ್ಲಿ, ಅಂದರೆ ಆ ಒಂದು 20%ನಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದಾರೆ, ಆದರೆ ಒಂದಕ್ಕೊಂದು ಲಿಂಕ್ ಮಾಡಿಸಿಲ್ಲಂತೆ. ಸೊ ಅದೇ ರೀತಿಯಾಗಿ ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದು ಏನು ಅನ್ನೋಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಇದನ್ನು ತಿಳ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಹಾಗಾದರೆ ವೀಕ್ಷಕರೇ, ಆ ಒಂದು ಮಾಹಿತಿ ಏನು ಅನ್ನೋದನ್ನ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮಗೆ ಆಹಾರ ಇಲಾಖೆ ಒಂದು ದೊಡ್ಡ ಅಪ್ಡೇಟನ್ನು ಮಾಡಿರುವಂಥದ್ದು, ಬಿಗ್ ಒಂದು ಮಾಹಿತಿಯನ್ನು, ಒಬ್ಬೊಬ್ಬರಿಗೆ ಗುಡ್ ನ್ಯೂಸ್ ಆಗಿರುವಂಥದ್ದು, ಇನ್ನೊಬ್ಬೊಬ್ಬರಿಗೆ ಈ ಒಂದು ಮಾಡಬಾರ್ದಾಗಿತ್ತು ಚೇಂಜಸ್ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ. ನೋಡೋಣ, ಒಬ್ಬೊಬ್ಬರಿಗೆ ಬ್ಯಾಡ್ ನ್ಯೂಸ್ ಆದರೆ ಇನ್ನೊಬ್ಬರಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಸೊ ಇದು ನಿಮಗೆ ಬಿಟ್ಟಿರುವಂಥದ್ದು, ನೀವೇ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೇಕು, ಓಕೆನಾ? ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಸಂಬಂಧಕ್ಕೆ ಪಟ್ಟಂತೆ ಮಾಹಿತಿನ ಮುಂದೆ ನೋಡ್ತಾ ಹೋಗೋಣ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಇದುವರೆಗೂ ಕೂಡ ನಿಮಗೆ ಅಕ್ಕಿ 5 kg 5 kg ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು, ಹೌದಲ್ವಾ? ಸೊ ಒಂದು ಹಣದ ಬದಲಾಗಿ ನಾವೇನು ಕೊಡ್ತೇವೆ ಅಂತ ಹೇಳಿದ್ರು, ಒಂದು ಸಾರಿಗೆ ಇಲಾಖೆ ಸಚಿವರ, ಒಂದು ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪನವರು ಇಲ್ಲಿ ಸರ್ವೆ ನಡೆಸಿದ ತಕ್ಷಣ 93% ಫಲಾನುಭವಿಗಳು ಬರೀ ನಮಗೆ ಒಂದು ಪದಾರ್ಥಗಳನ್ನು ಕೊಡಿ, ಏನಾದರೂ ಚೇಂಜ್ ಮಾಡಿ, ಈ ಒಂದು ಹಣ ಬೇಡ ಅಂತ ಕೇಳ್ಕೊಂಡ್ರಂತೆ. ಸೊ 93% ಫಲಾನುಭವಿಗಳು ಇವರಿಗೆ ಯಾವಾಗ ಹೇಳಿದ್ರು, ಸರ್ವೆ ಯಾವಾಗ ನಡೆಸಿದ್ರು ಅಂತೂ ನಡೆಸಿದಾರಂತೆ. ಆದರೆ ನಮಗಂತರೂ ಈಗ ಸರ್ವೆ ಇಲ್ಲಿ ಯಾರಿಗೂ ಕೂಡ ಬಂದಿಲ್ಲ. ಸೊ ಆದರೆ ಸರ್ವೆ ನಡೆಸಿದಾರಂತೆ. ಸೊ ಆದಷ್ಟು ಫಲಾನುಭವಿಗಳು, ಮಹಿಳೆಯರು ಒಂದು ಪದಾರ್ಥಗಳನ್ನು ಕೊಡಿ ಅಥವಾ ನಮಗೆ ಏನಾದರೂ ಚೇಂಜಸ್ ಮಾಡಿ, ಹಣ ಬೇಡ ಅಂತ ಕೇಳಿದು ಒಳ್ಳೆಯ ಮಾಹಿತಿನೇ. ಸೊ ಒಳ್ಳೆಯ ಒಂದು ವಿಷಯನೇ. ಸೊ ಆದರೆ ಇವರು ಕೂಡ ಚೇಂಜ್ ಮಾಡಿದ್ರು, ಪದಾರ್ಥಗಳನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ರು. ಇಲ್ಲಿ ದಾಸ್ತಾನುಗಳನ್ನು ಒಂದು ರೆಡಿ ಮಾಡ್ತಾ ಇದ್ರು. ಈ ಒಂದು ಕಿಟ್ಗಳನ್ನು ಕೂಡ ತಯಾರು ಮಾಡಲಿಕ್ಕೆ ಒಂದು ಅನೌನ್ಸ್ ಮಾಡಿದ್ರು. CM ಅವ್ರ ಹತ್ರನೂ ಕೂಡ ಮಾತುಕತೆ ನಡೆಸಿ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ರು. ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತನಾಡಿಕೊಂಡು ಸೊ ಅಲ್ಲಿಂದ ಅಕ್ಕಿಯನ್ನು ಕೇಳ್ಕೊಂಡಿದ್ರು ಸಹಿತ. ಅಲ್ಲಿ 28 ರೂಪಾಯಿ kg ಹಂಗೆ ಅಕ್ಕಿ ಕೊಡ್ತಾ ಇದ್ರು. ಅಲ್ಲಿ ಕೂಡ ಒಂದು ಏನಾಯಿತು ಗೊತ್ತಿಲ್ಲ ಇವ್ರ ನಡುವೆ. ಸೊ ಆದರೆ ಅಲ್ಲಿಂದ ಬೇಡ ಅಂತ ಅಂದರು. ಸೊ ಅಕ್ಕಿ ಕೂಡ ತೆಗೆತಾ ಇಲ್ಲ. ಈಗ ಅಕ್ಕಿ ಕೊಟ್ಟಿದ್ರು ಸಹಿತ ನಡೆಯುತ್ತಿತ್ತು. ಅಂದರೆ 10 kg ಅಕ್ಕಿ ಕೊಟ್ಟಿದ್ರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾ ಇತ್ತು. ಯಾಕಂದರೆ ಅಕ್ಕಿನೂ ಕೂಡ ಒಬ್ಬೊಬ್ಬರಿಗೆ ಸಾಲ್ತಾ ಇಲ್ಲ, ಹೌದಲ್ವಾ? ಕೆಲವೊಂದಿಷ್ಟು ಮನೆಗಳಲ್ಲಿ ಸಾಲ್ತಾ ಇಲ್ಲ 5 kg ಅಕ್ಕಿನೂ ಕೂಡ. ಸೊ ಅದರ ಬದಲಾಗಿ 10 kg ಅಕ್ಕಿ ಕೂಡ ಕೊಟ್ಟಿದ್ರು ನಡೀತಿತ್ತು. ಆದರೆ ಈಗ 5 kg ಅಕ್ಕಿ ಕೊಡ್ತಾ ಇದ್ರು. 5 kg ಬದಲಾಗಿ ಕಿಟ್ ಕೊಡ್ತೇವೆ ನಾವು. 5 kg ಟೋಟಲ್ ಆಗಿರುವಂತಹ ಪ್ಯಾಕೇಜ್ ಮುಖಾಂತರ 2 kg ಬೇಳೆ, 1 kg ಎಣ್ಣೆ, 1 kg ಉಪ್ಪು, 1 kg ಸಕ್ಕರೆ, ಟೋಟಲ್ ಆಗಿ 5 kg ಪ್ಯಾಕೇಜು 4 ಐಟಮ್ಸ್ಗಳನ್ನು ನಾವು ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಆಹಾರ ಇಲಾಖೆ ಕೊಟ್ಟಿತ್ತು. ಸೊ ಅದರ ಮೇರೆಗೆ ಈಗ ಮತ್ತೆ KH ಮುನಿಯಪ್ಪನವರು ಮಾಹಿತಿಯನ್ನು, ಸುದ್ದಿಗೋಷ್ಠಿಯನ್ನು ಸುಳ್ಳುಗೊಳಿಸಿ ಮತ್ತೆ ಚೇಂಜ್ ಮಾಡಿರುವಂಥದ್ದು. ಈಗ ಮೊದಲಿಗೆ ಏನು ಬರ್ತಾ ಇತ್ತು ನಿಮಗೆ, 5 kg ಅಕ್ಕಿ 5 kg ಬದಲಾಗಿ ಹಣ ಬರ್ತಾ ಇತ್ತಲ್ಲ. ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ಮುಂದುವರಿಯುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಏನಾಯಿತು ಗೊತ್ತಿಲ್ಲ, ಇದ್ರ ಬಗ್ಗೆ ಅವರು ಡೀಟೇಲ್ಸ್ ಹೊರ ಹಾಕಿಲ್ಲ. ಆದರೆ ಮತ್ತೆ ಚೇಂಜ್ ಮಾಡಿರುವಂಥದ್ದು. ಈಗ ಜನರಿಗೆ ಬೇಕಾಗಿರುವಂಥದ್ದು 5 kg ಅಕ್ಕಿ, 5 kg ಬದಲಾಗಿ ಪದಾರ್ಥಗಳು ಬೇಕಾಗಿತ್ತು. ಒಂದು 90% ಫಲಾನುಭವಿಗಳಿಗೆ, ಕೇವಲ 10% ಫಲಾನುಭವಿಗಳಿಗೆ ಹಣ ಬೇಕಾಗಿರುವಂಥದ್ದು. ಸೊ ಆದರೆ ಇಲ್ಲಿ ಮತ್ತೆ ಚೇಂಜ್ ಮಾಡಿರೋದು ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇವ್ರ ನಡುವೆ ಏನು ಗೊಂದಲ ಬಂತು, ಅಥವಾ ಇದನ್ನು ಕೊಡಬೇಕಾದ್ರೆ ಕಂಟಿನ್ಯೂಸ್ ಆಗಿ
ಪ್ರತಿ ತಿಂಗಳು ಕೂಡ ನಾವು ಕೊಡಲೇಬೇಕು, ಅಥವಾ ಇಲ್ಲಿ ಹಣ ಕೊಡೋದಾದರೆ ಒಂದೊಂದು ತಿಂಗಳು ನಿಲ್ಲಿಸ್ಬಿಟ್ಟು ಒಂದೆರಡು ತಿಂಗಳು ನಿಲ್ಲಿಸ್ಬಿಟ್ಟು ಕೊಟ್ಟಿದ್ರೆ ನಡೆಯುತ್ತೆ ಅನ್ನೋವಂಥದ್ದನ್ನು ಕೂಡ ತಲೆಯಲ್ಲಿ ಇರ್ಬೋದಲ್ವಾ. ಸೊ ಹೌದಲ್ವಾ, ಇದು ಕೂಡ ಜನರಿಂದ ಬರ್ತಾ ಇದೆ ಅಭಿಪ್ರಾಯ. ಸೊ ಇಲ್ಲೇ ನೀವು ಸ್ವಲ್ಪ ವಿಚಾರ ಮಾಡಿ, ಹಣ ಕೊಡೋದಾದರೆ ಲೇಟ್ ಮಾಡಿ ಕೊಟ್ಟರೆ ನಡೆಯುತ್ತೆ. ಈಗ ಬರುವುದು ಎಷ್ಟು ಕಂತುಗಳು ಬಂದಿದ್ದಾವೆ, ಬರೀ ಒಂದು ಏಪ್ರಿಲ್ವರೆಗೂ ಕೂಡ ಮಾತ್ರ ಹಣ ಬಂದಿರುವಂಥದ್ದು. ಅನ್ನಭಾಗ್ಯದಲ್ಲಿ ಮೇದು ಅರ್ಧ ಮಂದಿಗೆ ಮಾತ್ರ ಬಂದಿರುವಂಥದ್ದು, ಅರ್ಧ ಜನರಿಗೆ. ಇನ್ನು ಉಳಿದಂತಹ ಮೇ, ಏಪ್ರಿಲ್, ಮೇ, ಜೂನ್, ಈಗ ಒಂದು 4 ತಿಂಗಳದಾದರೂ ಅಮೌಂಟು ಬರುವಂಥದ್ದು ಬಾಕಿ ಇರುವಂಥದ್ದು. ಸೊ ಅದರ ಅಮೌಂಟು ಹಾಕಬೇಕಲ್ವಾ. ಸೊ ಅಮೌಂಟ್ ಹಾಕೋದಾಗತ್ತೆ ಅಂತ ಹೇಳ್ಬಿಟ್ಟು ಈಗ ಪದಾರ್ಥಗಳನ್ನು ಮಾಡಿಸಿದ್ರು. ಸೊ ಪದಾರ್ಥಗಳನ್ನು ಕೂಡ ಕೊಡಲಿಕ್ಕೆ ಇವರು ರೆಡಿ ಆಗಲಿಲ್ಲ, ಮತ್ತೆ ವಾಪಸ್ಸಾಗಿ ಹಣ ಕೊಡಲಿಕ್ಕೆ ರೆಡಿ ಆದರು. ಆದರೆ ಹಣವನ್ನು ವೇಟ್ ಮಾಡಿ ಕೊಟ್ಟಿದ್ರೆ ನಡೆಯುತ್ತೆ ಅಂತ ಅನಿಸುತ್ತೇನೋ ಅವ್ರಿಗೆ. ಸೊ ಅದೇ ರೀತಿಯಾಗಿ ಮತ್ತೆ ಚೇಂಜ್ ಮಾಡಿದ್ರು ಅಂತ ಕಮೆಂಟ್ಗಳು ಬರ್ತಾ ಇರುವಂಥದ್ದು. ಈಗಾಗಲೇ ನೋಡ್ಬೋದು ಕೆಲವೊಂದಿಷ್ಟು ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಗಳು ಹೊರಡ್ತಾ ಇರುವಂಥದ್ದು. ಸೊ ಅಲ್ಲಿ ಕೂಡ ಕಮೆಂಟ್ಗಳನ್ನು ಚೆಕ್ ಮಾಡ್ಕೋಬಹುದು. ಇದೇ ರೀತಿಯಾದಂತಹ ಕಮೆಂಟ್ಗಳು ಬರ್ತಾ ಇದೆ. ಹೌದು, ಸಹಜವಾಗಿ ಅರ್ಥ ಆಗತ್ತೆ. ಸೊ ನನಗೂ ಕೂಡ ಅನ್ಸುತ್ತೆ, ಈಗ ಈ ಒಂದು ಅಮೌಂಟ್ ಕೊಡೋದಾದರೆ ಸರಿಯಾಗಿ ಕೊಡೋದಿಲ್ಲ. ಸುಮ್ಮನೆ ಇವರು ಪದಾರ್ಥಗಳನ್ನು ಕೊಟ್ಟಿದ್ರೆ ಇಲ್ಲಿ ಏನು ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗ್ತಿರಲ್ಲ, ಸೊ ಡೈರೆಕ್ಟಾಗಿ ತೆಗೆದುಕೊಂಡು ಬಂದರೆ ಕ್ಲಿಯರ್ ಆಗಿಬಿಡ್ತು ಒಂದು ತಿಂಗಳದು. ಅಥವಾ ಇಲ್ಲಿ ಅಮೌಂಟ್ ಕೊಡೋದಾದರೆ ಒಂದು ತಿಂಗಳು ಕೊಡೋದಿಲ್ಲ, ಒಂದು ತಿಂಗಳು ಕೊಡ್ತಾರೆ, ಮತ್ತು 2 ತಿಂಗಳು ಪೆಂಡಿಂಗ್ ಇಡ್ತಾರೆ. ಸೊ ಈ ರೀತಿ ಮಾಡ್ತಾ ಹೋಗ್ತಾರೆ. ಪ್ರತಿ ತಿಂಗಳು ಕೂಡ ಕೊಡೋದಾಗಿದ್ದರೆ ಮಾತ್ರ ಒಂದು ಕೊಡಬೇಕು, ಇಲ್ಲ ಅಂದರೆ ಪದಾರ್ಥಗಳನ್ನು ಕೊಡಬೇಕು ಅಂತ ಒಂದು ನಮ್ಮ ಅನಿಸಿಕೆ ಆಗಿರುತ್ತೆ. ಸೊ ನಿಮ್ಮ ಅನಿಸಿಕೆ ಮುಖ್ಯವಾಗಿರುವಂಥದ್ದು ವೀಕ್ಷಕರೇ. ಸೊ ನಿಮಗೆ 5 kg ಅಕ್ಕಿ ಜೊತೆಗೆ 5 kg ಅಕ್ಕಿಯ ಬದಲಾಗಿ ಹಣ ಬೇಕಾ, ಅಥವಾ 5 kg ಅಕ್ಕಿ ಬದಲಾಗಿ 5 kg ಒಂದು ಟೋಟಲ್ ಆಗಿ 10 kg ಅಕ್ಕಿನೇ ಬೇಕಾ, ಅಥವಾ ಇನ್ನೊಂದು 3 ಆಪ್ಷನು, ಈಗ 5 kg ಅಕ್ಕಿ ಬೇಕು, ಅದ್ರ ಜೊತೆಗೆ ನಮಗೆ ಪದಾರ್ಥಗಳು ಬೇಕು ಅನ್ನುವಂಥವ್ರು ಕೂಡ ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ನಮಗೂ ಕೂಡ ತಿಳಿಸಿ, ಜನರಿಗೂ ಕೂಡ ತಿಳಿಸಿ, ಅಲ್ಲೇ ಕಮೆಂಟ್ಗಳನ್ನು ಓದಿ, ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಈ ರೀತಿಯಾಗಿ ಚೇಂಜಸ್ ಮಾಡಿದರೆ ಮತ್ತೆ ಹಣವನ್ನು ಕೊಡಲಿಕ್ಕೆ ಸರ್ಕಾರ ಮುಂದುವರೆದಿರುವಂಥದ್ದು. ಸೊ ಈಗ ವೀಕ್ಷಕರೇ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಬಂದಿರಲಪ್ಪ ಅಂದರೆ ಏನು ಮಾಡಬೇಕು? ಈಗ ಆಹಾರ ಇಲಾಖೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ರೇಷನ್ ಕಾರ್ಡನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಅಲ್ಲಿರುವಂಥದ್ದು ಒಂದು ಆಹಾರ ಇಲಾಖೆಗೆ ಹೋಗಿ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಹಿಂದಿನ ವಿಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಹೋಗಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದು. ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನು, ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ, ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಂಪಾರ್ಟೆಂಟ್ ಇದು ಆಗಿರುತ್ತೆ ಹೇಳಿಕೆ. ನೀವು ಏನಾದರೂ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಿರಾ ಇಲ್ವಾ ಅನ್ನುವಂಥದ್ದನ್ನು ಮೊದಲು ನೆನಪು ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಸೊ ಚೆಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಏನು ಮಾಡಬೇಕು, ನೀವು ಏನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಬಹಳಷ್ಟು ಜನರದು ಬರ್ತಾ ಇರುತ್ತೆ. ಇಲ್ಲಿ ಸಿಂಪಲಿ ಹೇಳ್ಬೇಕಂದ್ರೆ ಈಗಾಗಲೇ 11ನೇ ಕಂತಿನ ಹಣ ಬಂದವರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಉಳಿದ 20% ಫಲಾನುಭವಿಗಳು ಏನಿದಾರಲ್ಲ, ಸೊ ಅವರು ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥದ್ದು. ನೀವೇನಾದರೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದೀವಿ, ಆದರೂ ಸಹಿತ ನಮಗೆ ಬರ್ತಾ ಇಲ್ಲ ಅಂತ ಅನ್ನೋದಾದರೆ, ಸೊ ನೀವು ಈ ಒಂದು ಕೆಲಸವನ್ನು ಮಾಡ್ಬೋದು ಸಹಜವಾಗಿ. ಏನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರನ್ನು ಬರ್ತಾ ಇದ್ದರೆ ಮಾತ್ರ ನಿಮಗೆ ಹಣ ಬಂದಿರಲ್ಲ. ಸೊ ಅದು ಬರ್ತಾ ಇದ್ದರೆ ಅದನ್ನು ಏನು ಮಾಡಬೇಕು, ಹೋಗಿಸ್ಬೇಕಂದ್ರೆ ನೀವು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗತ್ತೆ. ಹೋಗೋಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಕೇಳಿ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ರೇಷನ್ ಕಾರ್ಡು, ಮತ್ತು ಮನೆಯಲ್ಲಿರುವಂತಹ ಸದಸ್ಯರ ಆಧಾರ್ ಕಾರ್ಡು, ನೆಕ್ಸ್ಟ್ ಮೊಬೈಲ್ ನಂಬರು, ನಿಮ್ಮ ಡಾಕ್ಯುಮೆಂಟ್ಸ್ಗಳಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು, ಮುಖ್ಯಸ್ಥಿಯ ಮೊಬೈಲ್ ನಂಬರ್ ಬೇಕಾಗುತ್ತೆ. ಸೊ ಇದಿಷ್ಟು ಆದಮೇಲೆ ನೀವು ಒಂದು ಪ್ರಮಾಣ ಪತ್ರವನ್ನು ರೆಡಿ ಮಾಡಬೇಕು. ಸೊ ಒಂದು ಪ್ರಮಾಣ ಪತ್ರವನ್ನು ಹೇಗೆ ರೆಡಿ ಮಾಡಬೇಕು ಅನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ಆದರೂ ಸಹಿತ ಒಂದು ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನೀವು ಏನು ಮಾಡಬೇಕು, ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೀವಿ, ಸೊ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ, ನಾವು BPL ರೇಷನ್ ಕಾರ್ಡ್ಗಳನ್ನು ಕೂಡ ಹೊಂದಿದ್ದೀವಿ ಅಥವಾ APL ಹೊಂದಿದ್ದೀವಿ, ನಾವು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಯಾರು ಕೂಡ ಮಾಡೋದಿಲ್ಲ. ಸೊ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಬರ್ತಾ ಇದೆ. ಸೊ ಇಂತಿ ನಿಮ್ಮ ಒಂದು ಮುಖ್ಯಸ್ಥೆಯ ಹೆಸರು ಹಾಕಿಬಿಟ್ಟು, ಸೊ ಮುಖ್ಯಸ್ಥೆಯ ಸಿಗ್ನೇಚರ್ ಮಾಡಿಬಿಟ್ಟು ನೀವು ಏನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಮನೆಯ ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಸೊ ಅಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೋತಾರೆ. ಸೊ ಕಾರ್ಯಕರ್ತರು ಒಂದು ಚೆಕ್ ಮಾಡಿಕೊಂಡು ನಿಮಗೆ ಬರಬೇಕಾಗಿರುವಂತಹ ಹಣ ಬಂದ್ಬಿಡುತ್ತೆ. ತಾಂತ್ರಿಕ ದೋಷದಿಂದ ನಿಮಗೆ ಆಗಿರುವಂತಹ ಪ್ರಾಬ್ಲಮನ್ನು ತೆಗೆಯುವಂತಹ ಕೆಲಸ ಅವ್ರು ಮಾಡ್ತಾರೆ. ಸೊ ನಿಮಗೆ ಮುಂದೆ ಕಂಟಿನ್ಯೂಸ್ ಆಗಿ ಹಣ ಬರುತ್ತೆ. ಸೊ ಇಷ್ಟು ಕೆಲಸವನ್ನು ಮಾಡಿ ಸಾಕು, ನಿಮಗೆ ಬರುವಂತಹ ಹಣ ಅಮೌಂಟು ಬರುತ್ತೆ. ಈಗ ವೀಕ್ಷಕರೇ, ಡೈರೆಕ್ಟಾಗಿ ಈಗ 21 ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ. ಇದು ಇಂಪಾರ್ಟೆಂಟು, ಬಹಳಷ್ಟು ಜನರಿಗೆ ಈಗ ಅಮೌಂಟ್ ಹೋಗಿಲ್ಲ, ಇನ್ನೂ ಕೂಡ ಈಗ ಹೋಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ನಾನು ಮೊದಲೇ ಹೇಳ್ತೀನಿ, ಸೊ ಎಲ್ಲರಿಗೆ ಹೋಗೋದಿಲ್ಲ. ಇಲ್ಲಿರುವಂತಹ ಫಲಾನುಭವಿಗಳಿಗೆ ಅತಿ ಒಂದು 10%, ಈಗ ಬೀದರ್ ಹಿಡಿದ್ರೆ ಈ ಬೀದರ್ ಜಿಲ್ಲೆಯಲ್ಲಿ ಬರೀ ಒಂದು 5 ರಿಂದ 6% ಫಲಾನುಭವಿಗಳಿಗೆ, ಮಂಡ್ಯ ಹೇಳಿದ್ರೆ ಮಂಡ್ಯದಲ್ಲಿ 5 ರಿಂದ 6% ಫಲಾನುಭವಿಗಳಿಗೆ, ಇದೇ ರೀತಿಯಾಗಿ ಹಂತ ಹಂತವಾಗಿ ಹಣ ಜಮಾ ಆಗುತ್ತೆ. ಅತಿ ಕಡಿಮೆ ಒಂದು ಪ್ರಮಾಣದಲ್ಲಿ ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ, ಸ್ಲೋ ಆಗಿನೇ ಜಮಾ ಆಗ್ತಾ ಇರುವಂಥದ್ದು. ಸೊ ಈಗ ಮೊದಲು 21 ಜಿಲ್ಲೆಗಳನ್ನು ತಿಳ್ಕೊಳ್ಳೋಣ ನೋಡಿ, ಒಂದೊಂದಾಗಿ ಹೇಳ್ತೀನಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು,
ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಅತಿ ಸ್ಪೀಡಾಗಿ ಅಂತೂ ಜಮಾ ಆಗ್ತಾ ಇಲ್ಲ, ಬರೀ 5-6% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಸೊ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಈಗಾಗಲೇ ಹೇಳಿದ್ದೀನಿ, ಆಹಾರ ಇಲಾಖೆ ಅಂತೂ ಈ ಒಂದು ಮಾಹಿತಿಯನ್ನು ಸ್ಪಷ್ಟನೆ ಹೇಳಿಕೆ ಕೊಟ್ಟಿದೆ. ಅಲ್ಲಿ ಏನು ಚೇಂಜಸ್ ಆಗಿದೆ, ಸೊ ನಿಮಗೆ ಏನು ಅರ್ಥ ಆಗಿದೆ, ನಿಮಗೆ ಏನು ಬೇಕಾಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಮುಟ್ಟಿದೆಯಾ ಇಲ್ವಾ, ಯಾವ ಕಂತುಗಳು ಬಂದಿದ್ದಾವೆ, ನಿಮ್ಮ ಜಿಲ್ಲೆ ಯಾವುದು, ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ನಮ್ಮ ಜಿಲ್ಲೆ ಇದು ಅಂತ ತಿಳಿಸಿ. ಸೊ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿ. ಸೊ ನೋಡೋಣ, ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಯಾವ ಜಿಲ್ಲೆಗಳಿದ್ದಾವೆ, ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ನಮಗೂ ಕೂಡ ಕನ್ಫರ್ಮ್ ಆಗಿ ಸಿಗುತ್ತೆ. ಓಕೆನಾ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.